ಹಲೋ ಮಕ್ಕಳೇ, ಇಲ್ಲಿ ನಾವು ಲಾ ಆಫ್ ಥರ್ಮಲ್ ಕಂಡಕ್ಟಿವಿಟಿನ ಯೂಸ್ ಮಾಡಿಕೊಂಡು ಇಲ್ಲಿ ದ ಯೂನಿಟ್ ಆಫ್ ಥರ್ಮಲ್ ಕಂಡಕ್ಟಿವಿಟಿನ ಕಂಡುಹಿಡಬೇಕಾಗುತ್ತೆ. ಆ ಯೂನಿಟ್ ಆಫ್ ಥರ್ಮಲ್ ಕಂಡಕ್ಟಿವಿಟಿನ ಕಂಡುಹಿಡಬೇಕು ಅಂದರೆ ಲಾ ಆಫ್ ಥರ್ಮಲ್ ಕಂಡಕ್ಟಿವಿಟಿನ ಫಾರ್ಮುಲಾ ನಮಗೆ ಗೊತ್ತಿರಬೇಕಾಗುತ್ತೆ. ಆ ಫಾರ್ಮುಲಾ ಏನು ಹೇಳುತ್ತೆ ಅಂದರೆ H is equal to K into A into T2 minus T1 ಡಿವೈಡ್ ಬೈ ಎಲ್ ಅಂತ ಬರುತ್ತೆ. ಇಲ್ಲಿ ನಾವು ಕೆನ ಕಂಡುಹಿಡಬೇಕಾದ್ರಿಂದ ಕೆನ ಸಾಲ್ವ್ ಮಾಡಿಕೊಂಡ್ರೆ ಹೆಚ್ ಎಲ್ ಬೈ ಎ ಇಂಟು T2 ಮೈನಸ್ T1 ಬರುತ್ತೆ. ಈಗ ನಾವು ಯೂನಿಟ್ಸ್ನ ಸಬ್ಸ್ಟಿಟ್ಯೂಟ್ ಮಾಡಿದಾಗ ಹೆಚ್ ಅಂದರೆ ಹೀಟ್ ಬೈ ಟೈಮ್ ಅಂದರೆ ಜೌಲ್ ಬೈ ಸೆಕೆಂಡ್ ಬರುತ್ತೆ. ಮತ್ತು ಎಲ್ ಒಂದು ಮೀಟರ್, ಏರಿಯಾ ಬಂದು ಮೀಟರ್ ಸ್ಕ್ವೇರ್, ಮತ್ತು T2 ಮೈನಸ್ T1 ಅಂದರೆ ಕೆಲ್ವಿನ್ ಆಗುತ್ತೆ, ಅದು ಕೆ ಆಗುತ್ತೆ. ಜೌಲ್ ಪರ್ ಸೆಕೆಂಡ್ ಇದೇನಿದೆ, ಈ ಜೌಲ್ ಪರ್ ಸೆಕೆಂಡ್ ಇಸ್ ನಥಿಂಗ್ ಬಟ್ ವರ್ಕ್ ಬೈ ಟೈಮ್ ಅಂತ ಬರುತ್ತೆ, ಅದು ವ್ಯಾಟ್ ಆಗುತ್ತೆ. ಇಲ್ಲಿ ವ್ಯಾಟ್ ಆಗಿ 1 ಮೀಟರ್ ಇನ್ನೊಂದು ಮೀಟರ್ ಕ್ಯಾನ್ಸಲ್ ಆಗುತ್ತೆ. ಅವಾಗ ಇದು ನಿಮಗೆ ಪರ್ ಮೀಟರ್, ಮತ್ತು ಇಲ್ಲಿ ಬರುತ್ತೆ ನಿಮಗೆ ಕೆ ಮೇಲೆ ಹೋದರೆ ಪರ್ ಕೆಲ್ವಿನ್ ಆಗುತ್ತೆ. ಸೊ ದ SI ಯೂನಿಟ್ ಆಫ್ ಥರ್ಮಲ್ ಕಂಡಕ್ಟಿವಿಟಿ ಬಂದು ವ್ಯಾಟ್ ಪರ್ ಮೀಟರ್ ಪರ್ ಕೆಲ್ವಿನ್ ಅಂತ ಬರುತ್ತೆ. ಅವಾಗ ನಿಮ್ಗೆ ಇಲ್ಲಿ ಆಪ್ಷನ್ ಎ ಬಂದು ಕರೆಕ್ಟ್ ಆಗುತ್ತೆ.